ಅರೆ ಹೊಟ್ಟೆ ಒಳಗಡೆ ಇರೋ ಇಲಿ ಸತ್ತೋಗಷ್ಟು ಹೊಟ್ಟೆ ಹಸಿತಿದೆ. ಒಳ್ಳೆ ನಾನ್ ವೆಜ್ ಊಟ ತಿನ್ನಬೇಕು ಅನ್ನಿಸಿದೆ, ಬಟ್ ಯಾವುದು ಬೆಸ್ಟ್ ಹೋಟೆಲ್ ನೆನಪಾಗ್ತಿಲ್ವಲ್ಲ ಗುರು. ಹೌದಲ್ವಾ? ಸೋಮು ಚಿಕನ್ ಕಬಾಬ್ ನನಗೆ ನೆನಪಾಗ್ತಿದ್ದಂಗೆ ನಾನು ಹೋಗಿದ್ದೆ ಸೋಮು ಚಿಕನ್ ಕಬಾಬ್ ಹೋಟೆಲ್ಗೆ. ಹೋಗ್ತಿದ್ದಂಗೆ ತುಂಬ ಜನ ಇದ್ರು, ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಯಾಕೆಂದರೆ ಇಲ್ಲಿ ಸಿಗೋ ಟೇಸ್ಟಿ ಬೆಸ್ಟಿ ಗುಡ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಫುಡ್ಗೋಸ್ಕರ. ಅದರಲ್ಲೂ ಇಲ್ಲಿ ಸಿಗೋ ಒಂದು ಕಬಾಬ್ ಇದೆಯಲ್ಲ, ಸಿಕ್ಕಾಪಟ್ಟೆ ಜ್ಯೂಸಿಯಾಗಿ ಸಖತ್ತಾಗಿದೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ. ಇಲ್ಲಿ ಕಬಾಬ್ಗೆ ಒಂದು ಫ್ಯಾನ್ ಫಾಲೋವರ್ಸ್ ಇದ್ದಾರೆ ಅಂತ ಹೇಳ್ಬೋದು, ಅಷ್ಟು ಕಬಾಬ್ ಸೇಲ್ ಆಗುತ್ತೆ ಇಲ್ಲಿ. ಅದು ಬಿಸಿಗಂತೂ ಕೊಡ್ತಾ ಇದ್ರೆ 1 ಪ್ಲೇಟ್ ಅಲ್ಲ 2 ಪ್ಲೇಟ್ ಅಲ್ಲ ಎಷ್ಟು ಕೊಟ್ಟರು ತಿನ್ನಬೇಕು ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ. ತುಂಬ ಪಾರ್ಸಲ್ ಕೂಡ ಹೋಗುತ್ತೆ. ಮೇನ್ ಈ ಹೋಟೆಲಲ್ಲಿ ಕಾಂಬೋ ಆಫರ್ ನಡೀತಾ ಇದೆ, ಚಿಕನ್ ಕಾಂಬೋ ಮಟನ್ ಕಾಂಬೋ ಅಂತ. ಯಾವಾಗಲೂ ಈ ಹೋಟೆಲಲ್ಲಿ ಕ್ರೌಡ್ ಅಂತೂ ಇದ್ದೇ ಇರುತ್ತೆ, ಯಾಕೆಂದರೆ ಸೋಮು ಚಿಕನ್ ಕಬಾಬ್ ಅವರು ಗುಡ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಫುಡ್ ಕೊಡ್ತಿದ್ದಾರೆ. ಇದಂತೂ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ನಮ್ಮ ವರ್ಕರ್ಸ್ಗೆ, ಆಟೋ ಡ್ರೈವರ್ಸ್ಗೆ ಸೋಮು ಚಿಕನ್ ಕಬಾಬ್ ಅವರಂತೂ ಸಿಕ್ಕಾಪಟ್ಟೆ ವರ್ತಾಗಿ ಕೊಡ್ತಿದ್ದಾರೆ ಫುಡ್ ಅಂತೂ. ಸೊ ಕಾಂಬೋ ಅಂತ ಹೇಳ್ತಿದ್ದಂಗೆ ನಾನು ಆರ್ಡರ್ ಮಾಡಿದ್ದೆ ಚಿಕನ್ ಕಾಂಬೋ. ಒಂದೇ ಪ್ಲೇಟಲ್ಲಿ, ಅದು ಇಷ್ಟು ಕಡಿಮೆ ರೇಟಿಗೆ ಇಷ್ಟೊಂದೆಲ್ಲ ವೆರೈಟೀಸ್ ನೋಡ್ಮೇಲೆ ಬಿಡ್ತೀನಾ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಂಡು ತಿಂದೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತನ್ದವ್ರ ಮಂತನ ಅಲ್ಲ, ಬಕಾಸೂರ್ ವಂಶದವ್ರು ನೀವು. ನಿಮ್ಮಂತವ್ರೆ ಕೊನೆಗೂ ಚೆನ್ನಾಗಿ ತಿಂದು ಪ್ಲೇಟ್ ಖಾಲಿ ಮಾಡಿ ಹೊಟ್ಟೆ ಮನಸ್ಸು ಎರಡೂ ತುಂಬಿಸ್ಕೊಂಡು ಮನೆಗೂ ಕೂಡ ಪಾರ್ಸಲ್ ತಗೊಂಡೋದೆ. ಅಂದಾಗೆ ನಮ್ಮ ಸೋಮು ಚಿಕನ್ ಕಬಾಬ್ ಹೋಟೆಲ್ ಲೊಕೇಟ್ ಆಗಿರೋದು ಕತ್ರಿಗುಪ್ಪೆ ಮೇನ್ ರೋಡ್ ನಿಯರ್ ವಿದ್ಯಾಪೀಠ ಸರ್ಕಲ್, ವಿದ್ಯಾಪೀಠ ಲೇಔಟ್, ಬನಶಂಕರಿ 3rd ಸ್ಟೇಜ್, ಬಿಹೈಂಡ್ ಸ್ವಪ್ನ ಬ್ಯೂಟಿ ಸಲೂನ್ and opposite to Exceed and My Fish and Chicken Center, ನ್ಯೂ ಅಮ್ಮಸ್ ಪೇಸ್ಟ್ರೀಸ್. ಇನ್ನು ಈ ಹೋಟೆಲಿಗೆ ಬಂದರೆ ಮನಸ್ಸು ಹೊಟ್ಟೆ ಎರಡು ತುಂಬುತ್ತೆ, ಯಾಕೆಂದರೆ ಅಷ್ಟು ನೀಟ್ ಆ್ಯಂಡ್ ಹೈಜೀನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಕ್ರೌಡ್ ಅಂತೂ ಇದ್ದೇ ಇರುತ್ತೆ. ಸೊ ನೀವು ಬನ್ನಿ, ಕಾಂಬೋ ಆಫರ್ನ ಮಿಸ್ ಮಾಡ್ಕೊಳ್ಳೇಬೇಡಿ. ಹಾಗೆ ನೀವು ಯಾವ ಕಾಂಬೋನ ಚೂಸ್ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು.